ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನೋಡಿ, ಯೇಸುವಿನ ಶಿಲುವೆಗೇರಿಸುವಿಕೆಯ ಬಗ್ಗೆ ಒಂದು ಪ್ರಶ್ನೆ ಯಾವಾಗ್ಲೂ ಬರುತ್ತೆ. ಅದೇನಂದ್ರೆ, ಶುಕ್ರವಾರ ಮರಣ, ಭಾನುವಾರ ಪುನರುತ್ಥಾನ. ಇದು 3 ದಿನ ಅಂತ ಹೇಗೆ ಲೆಕ್ಕ ಆಗುತ್ತೆ? ಬನ್ನಿ, ಇಂದು ನಾವು ಈ ಗೊಂದಲಕ್ಕೆ ಉತ್ತರ ಹುಡುಕೋಣ. ಹೌದು, ಇದೇ ಅಲ್ವಾ ಎಲ್ಲರ ತಲೆಗೂ ಬರೋ ಮೊದಲನೇ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಲೆಕ್ಕ ಹಾಕಿದ್ರೆ ಶುಕ್ರವಾರ ಮಧ್ಯಾಹ್ನದಿಂದ ಭಾನುವಾರ ಮುಂಜಾನೆವರೆಗೆ 3 ಪೂರ್ಣ ದಿನಗಳು ಆಗೋದಿಲ್ಲ. ಹಾಗಾದ್ರೆ ಈ 3 ದಿನ ಅನ್ನೋ ಮಾತಿನ ಹಿಂದಿರೋ ರಹಸ್ಯವಾದ್ರೂ ಏನು? ಇದರ ಉತ್ತರ ನಮ್ಮ ಇವತ್ತಿನ ಗಡಿಯಾರದಲ್ಲಂತೂ ಇಲ್ಲ. ಅದು ಸಿಗೋದು ಇತಿಹಾಸದ ಪುಟಗಳಲ್ಲಿ. ಈ ಒಂದು ಒಗಟಿಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಸಮಯವನ್ನ ಹೇಗೆ ಲೆಕ್ಕ ಹಾಕ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಾಲದಲ್ಲಿ ಜನ ಹೇಗೆ ಲೆಕ್ಕ ಹಾಕ್ತಿದ್ರು ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಪ್ರಾಚೀನ ಯಹೂದಿ ಸಂಸ್ಕೃತಿಯಲ್ಲಿ ಸಮಯದ ಕಲ್ಪನೆ ನಮ್ಮ ಇವತ್ತಿನ ಕಲ್ಪನೆಗಿಂತ ತುಂಬಾನೇ ಬೇರೆ ಇತ್ತು. ಇಲ್ಲಿ ನೋಡಿ, ಇದೇ ಆ ಇಡೀ ಲೆಕ್ಕಾಚಾರದ ಮೂಲ. ನಮ್ಗೆಲ್ಲ ಒಂದು ದಿನ ಶುರು ಆಗೋದು ಮಧ್ಯರಾತ್ರಿ 12 ಗಂಟೆಗೆ ಅಲ್ವಾ? ಆದ್ರೆ ಅವರಿಗೆ ಹಾಗಲ್ಲ. ಯಹೂದಿಗಳ ಪ್ರಕಾರ ಒಂದು ದಿನ ಅಂದ್ರೆ ಸೂರ್ಯ ಮುಳುಗುದಾಗಿನಿಂದ ಶುರುವಾಗಿ ಮರುದಿನ ಸೂರ್ಯ ಮುಳುಗೋವರೆಗೂ, ಅಂದ್ರೆ ಸಂಜೆನೇ ಅವರಿಗೆ ಹೊಸ ದಿನದ ಆರಂಭ. ಇಲ್ಲಿರೋ ಈ ಒಂದು ಮಾತು ಅದನ್ನೇ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಒಂದು ದಿನ ಅಂದ್ರೆ ಈ ಸಂಜೆಯಿಂದ ಮುಂದಿನ ಸಂಜೆಯವರೆಗೆ. ನೋಡಿ, ಈ ಒಂದೇ ಒಂದು ಸಣ್ಣ ವ್ಯತ್ಯಾಸ ಇದೇ ಆ 3 ದಿನಗಳ ಲೆಕ್ಕಾಚಾರದ ಬೀಗದ ಕೈ. ಸರಿ, ಈಗ ದಿನ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಯ್ತಲ್ಲ. ಇದೇ ತಿಳುವಳಿಕೆಯನ್ನು ಇಟ್ಕೊಂಡು ಶಿಲುಬೆಗೇರಿಸುವಿಕೆಯ ಘಟನೆಗಳು ಹೇಗೆ ನಡೀತು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲಿಗೆ ಸ್ಥೂಲವಾಗಿ ನೋಡೋದಾದ್ರೆ ಈ 3 ದಿನಗಳನ್ನ ಹೀಗೆ ವಿಂಗಡಿಸ್ಬೋದು. ಮೊದಲನೇ ದಿನ ಅಂದರೆ ಶುಕ್ರವಾರ, ಸಿದ್ಧತೆಯ ದಿನ. 2ನೇ ದಿನ ಶನಿವಾರ, ಅದು ಸಬ್ಬತ್ ದಿನ. ಮತ್ತು 3ನೇ ದಿನ ಭಾನುವಾರ, ವಾರದ ಮೊದಲ ದಿನ. ಈಗ ಪ್ರತಿಯೊಂದು ದಿನದೊಳಗೆ ಏನಾಯ್ತು ಅಂತ ವಿವರವಾಗಿ ನೋಡೋಣ. ಸರಿ, ಮೊದಲನೇ ದಿನಕ್ಕೆ ಬರೋಣ, ಅಂದ್ರೆ ಶುಕ್ರವಾರ. ತಾಂತ್ರಿಕವಾಗಿ ಈ ದಿನ ಶುರುವಾಗಿದ್ದೇ ಗುರುವಾರ ಸೂರ್ಯ ಮುಳುಗಿದ ಮೇಲೆ. ಆ ದಿನದ ಆರಂಭದಲ್ಲೇ ಯೇಸು ತನ್ನ ಶಿಷ್ಯರ ಜೊತೆ ಕೊನೆಯ ಭೋಜನ ಮಾಡಿದ್ರು. ಆಮೇಲೆ ಅದೇ ದಿನ ಅಂದ್ರೆ ಶುಕ್ರವಾರ ಮಧ್ಯಾಹ್ನ ಸುಮಾರು 3 ಗಂಟೆಗೆ ಸೂರ್ಯ ಮುಳುಗೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಶಿಲುಬೆಯ ಮೇಲೆ ಪ್ರಾಣ ಬಿಟ್ರು. ಅಂದ್ರೆ ಗುರುವಾರ ಸಂಜೆಯಿಂದ ಶುಕ್ರವಾರ ಸಂಜೆವರೆಗೆ ಇದಾಯಿತು ಮೊದಲನೇ ದಿನ. ಹಾಗಾದ್ರೆ 2ನೇ ದಿನ ಯಾವಾಗ ಶುರುವಾಯಿತು? ಶುಕ್ರವಾರ ಸೂರ್ಯ ಮುಳುಗಿದ ತಕ್ಷಣ. ಈ ದಿನವನ್ನ ಸ್ಯಾಬತ್ ದಿನ ಅಂತ ಕರೀತಾರೆ. ಇದು ಶನಿವಾರ ಸೂರ್ಯ ಮುಳುಗೋವರೆಗೂ ಇತ್ತು. ಈ ಇಡೀ ದಿನ ಯೇಸುವಿನ ದೇಹ ಸಮಾಧಿಯಲ್ಲೇ ಇತ್ತು. ಹೀಗೆ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆಯವರೆಗೆ 2ನೇ ದಿನವೂ ಮುಗಿತು. ಇನ್ನು 3ನೇ ದಿನ, ಇದು ಶುರುವಾಗಿದ್ದು ಶನಿವಾರ ಸೂರ್ಯ ಮುಳುಗಿದ್ಮೇಲೆ. ಈ 3ನೇ ದಿನದ ಮುಂಜಾನೆ ಅಂದ್ರೆ ಭಾನುವಾರ ಬೆಳಕು ಹರಿಯುವ ಹೊತ್ತಿಗೆ ಯೇಸು ಸಮಾಧಿಯಿಂದ ಎದ್ದು ಬಂದ್ರು. ಹೀಗೆ ನೋಡಿದಾಗ ಅವರ ಸಾವು ಮತ್ತು ಪುನರುತ್ಥಾನ ಯಹೂದಿಗಳ ಕ್ಯಾಲೆಂಡರ್ ಪ್ರಕಾರ 3 ಬೇರೆ ಬೇರೆ ದಿನಗಳಲ್ಲಿ ನಡೆದಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದುವರೆಗೂ ನಾವು ಈ ಲೆಕ್ಕಾಚಾರ ಹೇಗೆ ಸರಿ ಅಂತ ನೋಡಿದ್ವಿ. ಆದ್ರೆ ಈ ಸಮಯದಲ್ಲೇ ಇದೆಲ್ಲ ಯಾಕೆ ನಡಿಬೇಕು? ಅದರ ಹಿಂದೆಯೂ ಒಂದು ಆಳವಾದ ಸಾಂಕೇತಿಕ ಅರ್ಥವಿದೆ. ನೋಡಿ, ಯಹೂದಿಗಳ ಸಂಪ್ರದಾಯದಲ್ಲಿ ಪಸ್ಕ ಹಬ್ಬದ ದಿನ ಸೂರ್ಯ ಮುಳುಗುವ ಹೊತ್ತಿಗೆ ಯಾವುದೇ ದೋಷ ಇಲ್ಲದ ಕುರಿಮರಿಯನ್ನ ಬಲಿ ಕೊಡ್ತಾ ಇದ್ರು. ಆಶ್ಚರ್ಯ ಅಂದ್ರೆ ಯೇಸುವಿನ ಮರಣ ಆಗಿದ್ದೂ ಕೂಡ ನಿಖರವಾಗಿ ಅದೇ ಸಮಯದಲ್ಲಿ. ಇದೇ ಕಾರಣಕ್ಕೆ ಪವಿತ್ರ ಗ್ರಂಥಗಳಲ್ಲಿ ಅವರನ್ನ ದೇವರ ಕುರಿಮರಿ ಅಂತ ಕರೆಯಲಾಗುತ್ತೆ. ಈ ಘಟನೆಗೂ ಆ ಹೆಸರಿಗೂ ನೇರವಾದ ಸಂಬಂಧ. ಸರಿ, ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪಾಠ ಕೇವಲ ಈ ಒಂದು ಘಟನೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮ್ಗೆ ಇತಿಹಾಸವನ್ನ ಹೇಗೆ ನೋಡ್ಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡುತ್ತೆ. ಅಂದ್ರೆ ನಾವು ಕಲಿಬೇಕಾದ ಮುಖ್ಯವಾದ ವಿಷಯ ಏನು ಗೊತ್ತಾ? ಯಾವುದೇ ಒಂದು ಹಳೆಯ ಘಟನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಆ ಕಾಲದ ಜನರ ಸಂಸ್ಕೃತಿ, ಅವರ ಪದ್ಧತಿಗಳು, ಅವರ ನಂಬಿಕೆಗಳನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಸುಮ್ಮನೆ ನಮ್ಮ ಇವತ್ತಿನ ದೃಷ್ಟಿಕೋನದಿಂದ ಇತಿಹಾಸವನ್ನ ನೋಡಕ್ ಹೋದ್ರೆ ಅದರ ನಿಜವಾದ ಅರ್ಥವೇ ತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಾವು ಕೇವಲ ನಮ್ಮ ನೋಡುವ ದೃಷ್ಟಿಕೋನವನ್ನೇ ಸ್ವಲ್ಪ ಬದಲಾಯಿಸಿದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂದ್ಕೊಂಡಿರುವ ಬೇರೆ ಎಷ್ಟೆಲ್ಲ ಐತಿಹಾಸಿಕ ಘಟನೆಗಳು ಸಂಪೂರ್ಣವಾಗಿ ಬೇರೆದೇ ರೀತಿ ಕಾಣಿಸ್ಬೋದು ಅಲ್ವಾ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.